ಹಾಗಾಗಿ ಅಂದರೆ ಚೇಂಜ್ ಇರ್ಬೋದು. ಏನು ಈಗ ಸ್ಯಾಂಟ್ರೋ ಕಾರ್ ಇರ್ಬೋದು, ಮಾರುತಿ ಇರ್ಬೋದು, ಈಗ ಕಂಪ್ನಿಗಳು ಬೇರೆ ಇರ್ತವೆ ಅಷ್ಟೇ ವಿನಃ ಡ್ರೈವಿಂಗ್ ಒಂದೇ. ಈಗ ಧ್ಯಾನ ಪಕ್ಕ ಕಲ್ತ್ಕೊಂಡಿದ್ದೀರಿ, ಧ್ಯಾನ ಚೆನ್ನಾಗಿ ಮಾಡ್ತಿದ್ದೀರಿ ಅಲ್ವಾ? ಈಗ ನಾವು ಜನ್ಮ ತಗೊಂಡ್ಬಂದಿದ್ದೀವಿ ಈಗ ಅಲ್ವಾ? ಏನು ಜನ್ಮ? ಮಾನವ ಜನ್ಮ ಅಲ್ವಾ? ಜನ್ಮ ಅಂದರೆ ಎಷ್ಟು ಅಕ್ಷರ ಇದೆ? 3 ಇದ್ದಾವೆ. ಜ 4 ಮಾವತ್ತು ಕೊಟ್ಟರೆ ಅದು ಜನ್ಮ, ಜನ್ಮ ಅಂತ 3 ಅಕ್ಷರ ಇದೆ. ಜ ಅಂದರೆ ಜನನ, ಮಾ ಅಂದರೆ ಮರಣ. ಅಂದರೆ ಕಣ್ಣು ತೆಗೆದ್ರೆ ಜನನ, ಕಣ್ಣು ಮುಚ್ಚಿದ್ರೆ ಮರಣ. ಈ ನಾ ಅಂತಿದಲ್ವಾ? ಈ ನಾನ್ನ ಪದ, ಈ ನಡುವೆ ಜೀವನ, ಅದೇ ನಾವು ಮಾಡ್ತಿರೋದು ಮಾನವ ಜೀವನ ಅಲ್ವಾ? ಸತ್ಯ ಅಲ್ವಾ? ಎಲ್ಲರಿಗೂ ಅದೇನಲ್ವ ನಾವು ಮಾಡ್ತಿರೋದು. ಹಾಗಾಗಿ ಈ ನಾ ಅನ್ನೋದ್ರಿಂದನೇ ಎಲ್ಲ ಬಂದಿರೋ ಸಮಸ್ಯೆ ಇಲ್ಲಿ. ನಾ ಇಂದ ಶುರುವಾಗುತ್ತೆ. ಈಗ ನೋಡ್ರಿ, ಚಿಕ್ಕ ಮಗುವಾಗ ತಾಯಿ ಗರ್ಭದಿಂದ ಹೊರಗೆ ಬಂದಾಗ ಮಗು ಅಳ್ತದೆ, ಕ್ವ್ಯಾ ಕ್ವ್ಯಾ ಅಂತ. ಅಂದರೆ ಆವಾಗಲೇ ಗುರುಗಳು ಬರೆದಿದ್ದಾರೆ, ಕ್ವ್ಯಾ ಅಂದರೆ ಯಾರು ನಾನು ಅಂತ. ಅದು ಇದು ಜೀವ ಬ್ರಹ್ಮೈಕ್ಯ ರಾಜಯೋಗದಲ್ಲಿ ಬರೆದಿದ್ದಾರೆ. ಕ್ವ್ಯಾ ಅಂದರೆ ನಾನು ಅಂತ. ಅಂದರೆ ಈ ಭೂಮಿಗೆ ಬಂದಿದ್ದೀನಲ್ಲ, ನಾನು ಯಾರು ಅಂತ ಆವಾಗಲೇ ದುಃಖ ಶುರುವಾಯಿತು. ಮಗು ಅಳ್ತದೆ ಅಲ್ವಾ? ಅಳ್ತದೆ ಇಲ್ವಾ? ಮಗು ಅಳ್ತದೆ. ನೀವು ಅಳಿಲ್ಲ ಅಂದರೆ ನೀವು ಒಂದು ಆಕೆ ಆದರೂ ಅಳಿಸ್ತೀರಿ ಅಲ್ವಾ? ತಾಯಿದ್ರು ಮಾಡೋದು ಅದು ತಾಯಂದ್ರ ಪ್ರಜ್ಞಾಸ್ಥಿತಿಯಲ್ಲಿ ಇರಲ್ಲ. ಅಂದರೆ ಮಂತ್ರಸ್ಥಾನಿನೋ ಯಾರು ಇರ್ತಾರೆ. ಆಗಿಲ್ಲ ಅಂದರೆ ನೀರು ಚಿಮ್ಮಿಸ್ತಿರೋದು, ಇಲ್ವಾ ತಟ್ಟೋದು, ಏನೋ ಒಂದು ಮಾಡ್ತೀರಿ. ಆವಾಗ ಓ ಮಗು ಅಳುತ್ತೆ. ಅಂದರೆ ನಾವು ಅಳ್ಕೋಂತ ಹುಡ್ತೀವಿ, ಕೊನೆಯ ತನಕನೂ ಅಳ್ಕೋಂತ ಜೀವನ ಮಾಡ್ತೀವಿ, ಹೌದಲ್ವಾ? ಕೊನೆಯವರೆಗೂ ನಾವು ಈ ಮಗುವಿನ ದೇಹ ಹೇಗೆ ಬೆಳವಣಿಗೆ ಆಗ್ತದೋ ಆವಾಗ ನಮ್ಮ ಇಂದ್ರಿಯಗಳು ಅದೇ ರೀತಿ ಬೆಳವಣಿಗೆ ಆಗ್ತದೆ. ಮಗು ಹುಟ್ಟಿದಾಗ ಯಾವ ಆಸೆ, ಯಾವ ಮೋಹ, ಯಾವ ಬಂಧನವೂ ಇರೋದಿಲ್ಲ. ತಾಯಂದ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಮೋಹವೂ ಇರೋದಿಲ್ಲ ಮಗುವಿಗೆ. 1 ವರ್ಷ ಮಗುವಿಗೆ ನೀವೇನು ಕೊಟ್ರೇನೋ ಅದು ಬಿಸಾಕುತ್ತೆ. ಚಿನ್ನ ಕೊಟ್ರೇನೂ ಬಿಸಾಕುತ್ತೆ, ಚಾಕ್ಲೇಟ್ ಕೊಟ್ರೇನೂ ಬಿಸಾಕುತ್ತೆ, ಹಣ ಕೊಟ್ರೇನೂ ಬಿಸಾಕುತ್ತೆ. ನೀವು ಆಸ್ತಿ, ಕೋಟಿ ಕೋಟಿ ಆಸ್ತಿ ಬರೆದು ಕೊಟ್ರೇನೋ ಆ ಪತ್ರನ ಬಿಸಾಕುತ್ತೆ. ಅದೇ ರೀತಿ 2ನೇ ವರ್ಷಕ್ಕೆ ಸ್ವಲ್ಪ ಬೆಳವಣಿಗೆ ಆಗ್ತದೆ. ನೋಡ್ರಿ, 10 ರೂಪಾಯಿ ನೋಟ್ ಕೊಡ್ರಿ, ಇಟ್ಕೊಳ್ಳುತ್ತೆ, ಬಿಡೋದಿಲ್ಲ. ಚಾಕ್ಲೇಟ್ ಕೊಡ್ರಿ, ಬಿಡೋದಿಲ್ಲ. ಶುರುವಾಯಿತು, ನಾ ಅನ್ನೋದು ಶುರುವಾಯಿತು. ದೇಹ ಹೇಗೆ ಬೆಳೀತದೋ ನಮ್ಮಲ್ಲಿ ಇಂದ್ರಿಯಗಳು ಹಾಗೆ ಬೆಳೀತವೆ. ಆಗ ಶುರುವಾಯಿತು. ಆವಾಗಲಿಂದು ನನ್ನದು, ನನ್ನವರು, ನನ್ನಮ್ಮ, ನನ್ನಪ್ಪ, ನನ್ನಕ್ಕ, ನನ್ನ ಮನೆ, ನನ್ನ ವಾಹನ, ನನ್ನ ಜಮೀನು, ನಂದು, ನಾನು ಅನ್ನೋದು ಯಾವಾಗ ಶುರುವಾಯಿತೋ ಆವಾಗ ನಾವು ಬಂಧನದೊಳಗೆ ಸಿಲ್ಕೊಳ್ತೀವಿ. ಯಾರೂ ನಮಗೇನು ಕಲಿಸ್ಕೊಟ್ಟಿಲ್ಲ ಅಲ್ವಾ? ಇದು ನಿಂತು ಅಂತ ತೋರಿಸ್ಕೊಟ್ಟಿಲ್ಲ. ಅಂದರೆ ನಮ್ಮೊಳಗೆ ಇರುವ ಇಂದ್ರಿಯಗಳು ನಂದು ಅನ್ನೋದು ಶುರುವಾಯಿತು. ಬೇರೆಯವ್ರಿಗೆ ಕೊಡೋಕೆ ಇಚ್ಛೆ ಇಲ್ಲ. ಪಕ್ಕದವ್ರದ್ದು ನನಗೆ ಬೇಕು, ನಂದು ನನಗೆ ಬೇಕು, ಇರೋರು ನನಗೆ ಬೇಕು ಅಲ್ವಾ? ಹಾಗೆ ತಾನು ನಾವು ಲೌಕಿಕದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಈ ನಾ ಅನ್ನೋದು ಬಿಡಬೇಕು ಅಂದರೆ ನಾನು ಯಾರು ಅಂತ ಪ್ರಶ್ನೆ ಮಾಡಬೇಕು. ತಿರುಗಿ ಮತ್ತೆ ನಂದು ನಾನು ಅನ್ನೋದೇ ನಾನಿಂದನೇ ತಿರ್ಗ ನಾ ಯಾರು, ಯಾರು ನಾನು ಅಂತ ಆ ನಾನು ಉಲ್ಟಾ ಮಾಡಿಕೊಂಡ್ರೆ, ಡೈರೆಕ್ಷನ್ ಚೇಂಜ್ ಮಾಡಿಕೊಂಡ್ರೆ, ನಾನು ಯಾರು ಅಂತ ಪ್ರಶ್ನೆ ಹಾಕ್ಕೊಳ್ರೆ ಆವಾಗ ಆ ಬಂಧನ ಏನಿದೆಯೋ ಅದರಿಂದ ಬಿಡುಗಡೆ ಆಗಲಿಕ್ಕೆ ಚಿಕ್ಕ ಒಂದು ಕೀಲಕ. ಅದರಿಂದ ನಾನ್ಯಾರೋ ಅನ್ನೋದು ಅತಿ ಉತ್ತಮವಾದ ಪ್ರಶ್ನೆ.
ಧ್ಯಾನ ಮಾಡೋದ್ರಿಂದನೂ ಅದೇ ಅಲ್ಲಿ ಅರ್ಥ, ಮತ್ತು ಇಲ್ಲಿನೂ ಅದೇ ಅರ್ಥ ಇರುತ್ತೆ. ಈಗ ಇದಕ್ಕೆ ಮುಖ್ಯವಾಗಿ 4 ಇದೆ, ಅಂತಃಕರಣ ಚತುಷ್ಟಯ ಅಂತ. ಮನೋ, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಚತುಷ್ಟಯಗಳು ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಇವಾಗ ಉತ್ತರ ಹೇಳ್ಬೋದು, ಹೇಳ್ತಿದ್ರೇನು ತೊಂದರೆ ಏನಿಲ್ಲ. ಈಗ ಮನೋ, ಬುದ್ಧಿ, ಚಿತ್ತ, ಅಹಂಕಾರ ನಮ್ಮ ದೇಹದಲ್ಲಿ ಮನಸ್ಸು ಎಲ್ಲಿದೆ ಹೇಳ್ರಿ ಯಾರಾದರೂ? ಮೆದುಳಲ್ಲಿ. ಬೇರೆ ಇನ್ನೊಬ್ರು? ನಾನು ಅದರಲ್ಲಿ ಮನಸ್ಸಿದೆ. ಮತ್ತೆ ಈಗ ಸರಿಯಾದ ಉತ್ತರ ಹೇಳ್ತೀನಿ. ನಮಗೆ ಮನೋಬುದ್ಧಿ ಚಿತ್ತಾಂಕಾರಗಳು 4 ಕೆಲಸ ಮಾಡ್ತಿರೋದು. ಅದು ಮನಸ್ಸನ್ನೋದು ನಮ್ಮ ಒಕ್ಕಳ ಸ್ಥಾನದಲ್ಲಿ ಇರುತ್ತದೆ. ಅಲ್ಲೇ ಸಂಕಲ್ಪ ವಿಕಲ್ಪ ಎಲ್ಲ ನಡೆಯೋದು. ಫಸ್ಟು ತಾಯಿ ಗರ್ಭದಲ್ಲಿ ಎಲ್ಲಿರ್ತದೆ? ಒಕ್ಕಳು. ಈವರೆಗೂ ನಮಗೆ ಶ್ವಾಸ ಆಡೋದು ಒಕ್ಕಳ ತನಕನೇ ಇಲ್ಲಿ ಇರುತ್ತೆ. ಇಲ್ಲಿ ಸಂಕಲ್ಪ ವಿಕಲ್ಪಗಳೆಲ್ಲ ಹುಟ್ಟೋದು. ಅದಕ್ಕೆ ಶ್ರೀಮನ್ನಾರಾಯಣನು ಸಂಕಲ್ಪ ಮಾಡ್ತಾನೆ, ಆ ನಾಭಿಯ ಸ್ಥಾನದಲ್ಲಿ ಕಮಲ ಹರಳುತ್ತೆ, ಕಮಲದಲ್ಲಿ ಲಕ್ಷ್ಮೀದೇವಿ ಅಲ್ಲ ಬ್ರಹ್ಮ ಹುಡ್ತಾನೆ ಅಲ್ವಾ? ಇದೇ ಸಂಕಲ್ಪ ವಿಕಲ್ಪ. ಸಂಕಲ್ಪ ಬಂದು ನಮ್ಮ ನಾಭಿಯ ಸ್ಥಾನದಲ್ಲಿ ಇರ್ತದೆ. ಬುದ್ಧಿ ಎಲ್ಲಿರ್ತದೆ? ಇದಕ್ಕೆ ಒಂದು ಸ್ಥಾನ ಇದೆ, ಮುಖದಲ್ಲಿ ಬುದ್ಧಿ ಇರ್ತದೆ. ಜ್ಞಾನೇಂದ್ರಿಯಗಳು ಆಜ್ಞಾ ಚಕ್ರಕ್ಕೆ ಬರೋದಿಲ್ಲ, ಇದು ಆಮೇಲೆ ಚಕ್ರಕ್ಕೆ ಹೋಗ್ತೀನಿ. ಮುಖದಲ್ಲಿರುತ್ತೆ ಬುದ್ಧಿ. ಜ್ಞಾನೇಂದ್ರಿಯಗಳು ಬಂದು ನಮಗೆ ಮುಖದಲ್ಲಿ ಇರೋದು ಅಲ್ವಾ? ಯಾವುದು? ಜ್ಞಾನೇಂದ್ರಿಯಗಳು ಕಿವಿ, ಮೂಗು, ಕಣ್ಣು, ಬಾಯಿ ಬರೋದಿಲ್ಲ, ನಾಲಿಗೆ, ಚರ್ಮ. ಅದಕ್ಕೆ ಭಗವಂತ ನಮಗೆ ಮುಖದಲ್ಲಿಟ್ಟಿದ್ದಾನೆ ಬುದ್ಧಿ. ಈಗ ಎಷ್ಟಾಯಿತು? ಮನಸ್ಸಾಯಿತು, ಬುದ್ಧಿ ಆಯಿತು. ಇನ್ನು 2 ಇದ್ದಾವೆ. ಚಿತ್ತ. ಚಿತ್ತ ಎಲ್ಲಿ ಇರ್ತದೆ? ಕಂಠದಲ್ಲಿ ಇರ್ತದೆ. ನಮಗೆ ಕಂಠದಲ್ಲಿ ಇರ್ತದೆ, ಇದು ನೋಟ್ ಮಾಡ್ಕೋಬೋದು. ಕಂಠದಲ್ಲಿ ಇರ್ತದೆ ಚಿತ್ತ. ಇದು ಎಲ್ಲ ಇಂದ್ರಿಯಗಳಿಗೆ ಪೂರಕ ಮಾಡುವಂಥದ್ದು ಚಿತ್ತ. ಇದು ಕೊನೆ ತನಕ ಇರ್ತದೆ. ಚಿತ್ ಸತ್ ಆನಂದ. ಚಿತ್ ಅನ್ನೋದು ನಮಗೆ ಕಂಠಭಾಗದಲ್ಲಿ ಇರ್ತದೆ. ಮತ್ತು ಅಹಂಕಾರ, ಇದು ಸಾಧಾರಣ ಎಲ್ಲರಿಗೂ ಗೊತ್ತಿರೋ ವಿಷಯ. ಇದು ಸುಲಭವಾಗಿ ಹೇಳ್ಬೋದು, ಮಾತೆಯರು ಕೂಡ ಹೇಳ್ಬೋದು. ಅಹಂಕಾರ ಎಲ್ಲಿರ್ತದೆ? ನೀ ಅನ್ನೋದ್ರೊಳಗಿರ್ತದೆ. ಮತ್ತೆ ಸ್ಥಾನ ಬೇಕು. ವೆರಿ ಗುಡ್. ಹೃದಯದಲ್ಲಿರ್ತದೆ ಅಹಂಕಾರ ಅನ್ನೋದು, ಹೃದಯ ಸ್ಥಾನ. ಈ 4 ಸ್ಥಾನಗಳು ತುಂಬ ಇಂಪಾರ್ಟೆಂಟು. ಅವರು ಹೃದಯ ಸ್ಥಾನ ಅನ್ನೋರಿಗೆ ಒಂದು ಚಪ್ಪಾಳೆ ಹೊಡೀರಿ. ಇದು ನಾವು ಕಂಡ್ಕೋಬೇಕು. ಮತ್ತು ನಾವು ಉಸಿರಾಡ್ತೀವಿ. ಎಷ್ಟು ಬಾರಿ ಒಂದು ದಿವಸಕ್ಕೆ ಉಸಿರಾಟ ಆಡ್ತೀವಿ ನಾವು? ಸರಿಯಾದ ಉತ್ತರ ಹೇಳ್ತೀನಿ. ನಾವು 1 ನಿಮಿಷಕ್ಕೆ 15 ಬಾರಿ ಉಸಿರಾಟ ಆಳ್ತೀವಿ. 1 ದಿವಸಕ್ಕೆ 21,600 ಸಾರಿ ನಾವು ಉಸಿರಾಟನ ಆಡ್ತೀವಿ. ಹಾಗಾದರೆ ಗಂಟೆಗೆ ಎಷ್ಟಾಯಿತು? 900. 900 ಇಂಟು 24, 21,600 ಆನ್ಸರ್ ಬಂತಾ? ನಾನು ಮ್ಯಾಥ್ಸಲ್ಲಿ ತುಂಬ ವೀಕು. ಕರೆಕ್ಟ್ ಇದೆಯಾ? ಲೆಕ್ಕ ಹಾಕ್ಕೊಳ್ರಿ ಇನ್ನೊಂದು ಸರಿ. ಗುರುಗಳೇನಾದರೂ ತಪ್ಪು ಹೇಳ್ಬಿಟ್ರೆ. ಕರೆಕ್ಟ್ ಇದೆಯಾ? ಮಾತೆಯರೇ ನೀವು ಹೇಳ್ಬೇಕು. ಮಾತೆಯರಿಗೆ ಬುದ್ಧಿ ಜಾಸ್ತಿ ಹೇಳಬೇಕು. ಕರೆಕ್ಟ್ ಇದೆಯಾ? ಹಾಗಾಗಿ ನಾವು 1 ದಿವಸಕ್ಕೆ 21,600 ಬಾರಿ ನಾವು ಉಚ್ಛ್ವಾಸ ನಿಶ್ವಾಸವನ್ನು ಮಾಡ್ತೀವಿ. ಈಗ ಮನೋಬುದ್ಧಿ ಚಿತ್ತಾಂಕಾರಗಳಾಯಿತು. ಈಗ ಶರೀರದ ಬಗ್ಗೆ ವಿಚಾರಣೆ ಮಾಡೋಣ. ಶರೀರಗಳು ಎಷ್ಟಿವೆ? ಸರಿ ಹೇಳಿ. ಚಕ್ರಗಳು 7. ಚಕ್ರದ ಬಗ್ಗೆ ನಾನು ಕೇಳ್ತಿಲ್ಲ, ಕೇಳಿಸ್ತಿದೆಯಾ? ಶರೀರ ಎಷ್ಟಿದ್ದಾವೆ ನಮಗೆ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, 3 ಶರೀರಗಳಿದೆ ನಮಗೆ. ಎಷ್ಟಿದ್ದಾವೆ? 3 ಇದ್ದಾವೆ.
ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಯಾವುದು? ಇದು ನಿಮಗೆಲ್ಲರಿಗೂ ಕಾಣುತ್ತೆ, ಇದೇ ಸ್ಥೂಲ ಶರೀರ ಅಲ್ವಾ? ಇದು ಮುಟ್ಬೋದು, ತಾಕ್ಬೋದು, ಎಲ್ಲನೂ ಮಾಡ್ಬೋದು. ಸೂಕ್ಷ್ಮ ಶರೀರ ನೋಡಿದ್ದೀರಾ? ಹೇಳ್ತೀರಾ? 24 ತತ್ವಗಳಿಂದ ಕೂಡಿರೋದು ಈ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಒಳಗೆ ಸೂಕ್ಷ್ಮ ಶರೀರ ಇದೆ. ಸೂಕ್ಷ್ಮ ಶರೀರ ಬಂದು 17 ತತ್ವಗಳಿಂದ ಕೂಡಿರ್ತವೆ. ಎಷ್ಟು ತತ್ವಗಳಿಂದ ಕೂಡಿರ್ತದೆ ಸೂಕ್ಷ್ಮ ಶರೀರ? 17 ತತ್ವಗಳಿಂದ ಕೂಡಿರ್ತದೆ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ತನ್ಮಾತ್ರೆಗಳು 5, ಮನೋಬುದ್ಧಿ ಎಷ್ಟಾಯಿತು? 17. ಈ 17 ಕೂಡಿರೋದೇ ಸೂಕ್ಷ್ಮ ಶರೀರ. ಮತ್ತು ಕಾರಣ ಶರೀರ ನಮಗೆ ಯಾವಾಗ ಇಷ್ಟು ನಾವು ಹೇಳ್ಕೊಬಂದ್ವಲ್ಲ, ಅದರಲ್ಲಿ ನಾನು ಅನ್ನೋ ಅಜ್ಞಾನವೇ ಕಾರಣ ಶರೀರ. ಅದೇ ಬೀಜ ನಮಗೆ. ಈ ಕಾರಣ ಶರೀರ ನಮಗೆ ಅನೇಕ ಜನ್ಮಗಳಿಂದ ಇದೆ ತಗೊಬರ್ತಿರೋದು, ಇದೇ ಬೀಜ. ಅದರಿಂದ ಇದನ್ನು ನಾವು ಕಟ್ ಮಾಡಿದಾಗ ಮತ್ತೆ ಮರುಜನ್ಮ ಇರೋದಿಲ್ಲ, ಇದೇ ಮೋಕ್ಷ ಅನ್ನೋದು ಈ ಜನ್ಮದಲ್ಲೇ ಪಡ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ 84 ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಶ್ರೇಷ್ಠ ಅಂತ ಹೇಳಿರೋದು. ಮತ್ತು ಯಾವ ಜೀವದಲ್ಲಿ ಕೂಡ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಅಂಥ ಶ್ರೀಕೃಷ್ಣ ಪರಮಾತ್ಮನೇ ಮಾನವ ಜನ್ಮ ತಾಳಿ ಮುಕ್ತಿಯನ್ನು ಅಂತಾರೆ. ಶ್ರೀರಾಮನು ಅನೇಕ ಮಹಾತ್ಮರೆಲ್ಲ ಕೂಡ ಈ ಮಾನವ ಶರೀರವನ್ನು ಹೊಂದಿ ಮುಕ್ತಿಯನ್ನು ಪಡಿತಾರೆ. ಅದಕ್ಕೆ 84 ಕೋಟಿ ಜೀವರಾಶಿಗಳಲ್ಲಿ ಕೂಡ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿರೋದು. ಹಾಗಾಗಿ ಇವಾಗ ನಾವು ಈಗ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ತಿಳ್ಕೊಂಡ್ವಿ. ಇದು ಏನೇನು ಕೆಲಸ ಮಾಡ್ತವೆ, ಹೇಗೆ ಇದನ್ನು ನಿಯಂತ್ರಣ ಮಾಡೋದು ಅನ್ನೋದು ಸ್ವಲ್ಪ ವಿಚಾರ ಮಾಡೋಣ. ಯಾಕಂದರೆ ಇಂಪಾರ್ಟೆಂಟು ಸಾಂಖ್ಯಯೋಗದಲ್ಲಿ ಇದೆಲ್ಲ ತಿಳ್ಕೊಂಡ್ರೇ ನಾವು ಡ್ರೈವಿಂಗ್ ಮಾಡೋದು ಗೊತ್ತು. ಎಲ್ಲಾನು ರಿಪೇರಿ ಆಗೋದ್ರೆ ಬನ್ನಿ ಏನು ಮಾಡ್ತೀವಿ, ಬೇರೆಯವ್ರ ಹತ್ರ ಹೋಗ್ತೀವಿ. ಹಾಗಾದರೆ ನಾವೇ ಕಲ್ತ್ಕೊಂಡಿರಬೇಕು, ಸ್ವಯಂ ನಾವೇ ರಿಪೇರಿ ಮಾಡ್ಕೋಬೋದು, ಹೇಗೆ ಈ ಗಾಡಿ ನಡೆಸ್ಬೋದು ಅನ್ನೋದು ಕಲ್ತ್ಕೋಬೋದು. ಹಾಗಾಗಿ ಸಾಂಖ್ಯಯೋಗ ಬಹಳ ಯೋಗಾಭ್ಯಾಸಕ್ಕೆ ತುಂಬ ಹತ್ತಿರವಾದದ್ದು. ಅದಕ್ಕೆ ಅರ್ಜುನ ನಿಮಿತ್ತ ಮಾಡಿಕೊಂಡು ಕೃಷ್ಣ ಪರಮಾತ್ಮನು ಸಾಂಖ್ಯಯೋಗ ವಿಚಾರ ಮಾಡಿದ್ದಾರೆ. ಉತ್ತರಗೀತೆ ಯಾರಿಗೆ ಗೊತ್ತು? ಭಗವದ್ಗೀತೆ ಎಲ್ಲರಿಗೂ ಗೊತ್ತಿರ್ತದೆ ಸಾಮಾನ್ಯವಾಗಿ. ಉತ್ತರಗೀತೆ ಯಾರಿಗೆ ಗೊತ್ತು? 4 ಅಧ್ಯಾಯಗಳಿದ್ದಾವೆ. ಉತ್ತರಗೀತೆ ಇದೆ, ಅದು ಕನ್ನಡದಲ್ಲಿ ಸಿಗುತ್ತೆ, ತೆಲುಗಿನಲ್ಲಿ ಸಿಗುತ್ತೆ, ತಾವು ತಗೊಂಡು ಓದ್ಬೋದು. ಅದು ಸ್ವಯಂ 4 ಅಧ್ಯಾಯಗಳನ್ನು ಅರ್ಜುನನಿಗೆ ಏಕಾಂತ ಸ್ಥಳಕ್ಕೆ ಕರ್ಕೊಂಡೋಗಿ ಆ 4 ಅಧ್ಯಾಯ ಯೋಗಾಭ್ಯಾಸವನ್ನೇ ಬೋಧಿಸಿರುವಂಥ ಗ್ರಂಥ ಉತ್ತರಗೀತ ಅಂತ ಸಿಗ್ತದೆ. ಆ ಉತ್ತರಗೀತನ್ನು ಹೋದರೆ ನಿಮಗೆ ಅದರಲ್ಲಿ ಎಲ್ಲ ವಿಷಯಗಳು ಬರೆದಿರ್ತಾರೆ. ಸ್ವಯಂ ಕೃಷ್ಣನೇ ಬರೆದಂಥ, ಅರ್ಜುನ ನಿಮಿತ್ತ ಮಾಡಿಕೊಂಡು ಬರೆದಂಥ ಗ್ರಂಥ. ಹಾಗಾಗಿ ನೀವು ಆ ಗ್ರಂಥವನ್ನು ಕೂಡ ತೆಗೆದುಕೊಂಡು ಓದ್ಬೋದು. ಅದರಲ್ಲಿ ತುಂಬ ವಿವರವಾಗಿ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ. ಈಗ ಮತ್ತೆ ಮುಂದೆ ಹೋಗೋಣ. ಈ ಕಾರಣ ಶರೀರ, ಸ್ಥೂಲ ಶರೀರ ಆಯಿತು. ಸ್ವಲ್ಪ ನಿಮಗೆ ಧ್ಯಾನಕ್ಕೆ ಯಾವುದು ಅನುಕೂಲವಾಗಿರ್ತದೋ ಅಷ್ಟು ಮಾತ್ರ ನಾನು ಹೇಳ್ತೀನಿ. ತುಂಬ ಹೇಳಿಬಿಟ್ಟನ್ನು ಅದು ನೆನಪಲ್ಲಿ ಇಟ್ಕೊಳಕ್ಕಾಗೋದಿಲ್ಲ, ಮತ್ತು ಅರ್ಥನೂ ಆಗೋದಿಲ್ಲ. ಈಗ ನಾವು ಫಸ್ಟ್ ಹೋಗ್ತೀವಿ, 4 ಅಕ್ಷರ ಪಾಠ ಮಾಡಿಕೊಡ್ತಾರೆ, ಈಸಿಯಾಗಿರ್ತದೆ ಅಲ್ವಾ? ಮತ್ತು ನಾವು ಒಂದೇ ಸರಿ 10 ಅಕ್ಷರ ಬರ್ಕೊಟ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ, ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ವಿಚಾರ ಮಾಡೋಣ. ಹಾಗಾಗಿ ನಾವೀಗ ಇದನ್ನು ಹೇಗೆ ನಿಯಂತ್ರಣ ಮಾಡ್ಕೋಬೇಕು, ಹೇಗೆ ಸಾಧನೆ ಮಾಡ್ಕೋಬೇಕು ಅನ್ನೋದು ಒಂದು ವಿಚಾರ ಮಾಡೋಣ. ಈಗ ರೇಚಕ, ಪೂರಕ, ಕುಂಭಕ ಅಂದರೆ ನಾವು ಶ್ವಾಸವನ್ನು ಬಿಡ್ತೀವಿ, ಶ್ವಾಸವನ್ನು ತಗೊಳ್ತೀವಿ ಅಲ್ವಾ? ಇದರಲ್ಲಿ 3 ನಾಡಿಗಳು ವಿಶೇಷವಾಗಿದೆ. ಆ ನಾಡಿಗಳ ಬಗ್ಗೆ ಯಾರಾದರೂ ಗೊತ್ತಾ? 3 ನಾಡಿಗಳಿದೆ. ವೆರಿ ಗುಡ್. ಇದು ಎಲ್ರಿಗೂ ಸಾಧಾರಣ, ಎಲ್ರಿಗೂ ಗೊತ್ತಿದೆ. ಹೋಗಲಿ, ನಮಗೆ ಮೈನ್ ಇರೋ ನಾಡಿಗಳು ಎಷ್ಟಿದೆ ಗೊತ್ತಿದೆ? 72 ಸರ್. ವೆರಿ ಗುಡ್. ಇನ್ನೂ ಹೆಚ್ಚಿಗಿದ್ದಾವೆ. ಅಂದರೆ
ನಮಗೆ ಬಳಕೆ ಆಗುವಂಥ ನರನಾಡಿಗಳು 72,000 ನರನಾಡಿಗಳಿದ್ದಾವೆ. ಆ ನರನಾಡಿಗಳಲ್ಲಿ 3 ಮುಖ್ಯವಾಗಿ ಕೆಲಸ ಮಾಡ್ತವೆ. ಅದೇ ಇಡ, ಪಿಂಗಳ, ಸುಷುಮ್ನ ನಾಡಿ ಅಂತ. ಇಡ ನಾಡಿ, ಪಿಂಗಳ ನಾಡಿ. ಸುಷುಮ್ನ ನಾಡಿ ನಮಗೆ ಬೆನ್ನು ಮುಖದಲ್ಲಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಬಂದಿರ್ತದೆ. ಸಣ್ಣ ರಂಧ್ರ ಇರ್ತದೆ, ಅದರಲ್ಲಿ ಶ್ವಾಸ ಆಡ್ತಿಲ್ಲ, ಯಾರು ಆಡೋಕ್ಕಾಗೋದಿಲ್ಲ. ಯಾರು ಯೋಗಾಭ್ಯಾಸ ಮಾಡ್ತಾರೋ ಅವರಿಗೆ ಮಾತ್ರ ಆ ಸಹಸ್ರಾರದಲ್ಲಿ ಸುಷುಮ್ನ ನಾಡಿಯಲ್ಲಿ ಶ್ವಾಸ ಸಹಸ್ರಾರಕ್ಕೆ ಹೋಗ್ತದೆ. ಇದು ಇಂಪಾರ್ಟೆಂಟ್. ಈಗ ನಮಗೆಲ್ಲ ಉಸಿರಾಡೋದು ಗೊತ್ತಾಗ್ತಾ ಇದೆ. ಅಂದರೆ ನಾವು ಪೂರಕ ಮಾಡ್ತೀವಿ, ಶ್ವಾಸ ತಗೊಂಡು ಶ್ವಾಸ ನಿಲ್ಲಿಸ್ತೀವಿ. ಶ್ವಾಸ ನಿಲ್ಲಿಸಿದಾಗ ಅದು ದಿನೇ ದಿನೇ ಅಭ್ಯಾಸ ಅನುಸರಣವಾಗಿ ಸ್ವಲ್ಪ, ಯಾಕಂದರೆ ನಮ್ಮ ಕೂದಲಷ್ಟೇ ರಂಧ್ರ ಇರುತ್ತೆ, ಅದರಲ್ಲಿ ಸಹಸ್ರಾರಕ್ಕೆ ಹೋಗ್ತದೆ. ಅದು ಅಭ್ಯಾಸದ ಮೂಲಕನೇ ಮಾಡಬೇಕು. ಗುರುಗಳ ಮುಖೇನ ಅದು ಯೋಗಾಭ್ಯಾಸವನ್ನು ಕಲ್ತ್ಕೊಂಡು ಪ್ರಾಣಾಯಾಮ ಕಲ್ತ್ಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ದಿನೇ ದಿನೇ ನಾವು ಸಾಧನೆ ಮಾಡಿದಾಗ, ಕುಂಭಕ ಮಾಡಿದಾಗ ನಮಗೆ ಅದು ಕೂಡ ಆ್ಯಕ್ಟಿವ್ ಆಗುತ್ತೆ. ಸಹಸ್ರಾರದಲ್ಲಿ ಪ್ರಾಣ ತಗೊಂಡೋಗಿ ನಿಲ್ಲಿಸ್ಬೋದು. ಅದೇ ಸಮಾಧಿ ಸ್ಥಿತಿ. ಸಮ ಪ್ಲಸ್ ಆದಿ ಸಮಾಧಿ. ನಾವು ಏನು ಉಸಿರಾಟ ಆಡ್ತಿದ್ದೀವೋ ಈಗ ಜಾಗೃತ ಅವಸ್ಥೆಯಲ್ಲಿ ಇದ್ದೀವಿ ಅಲ್ವಾ? ಸ್ವಪ್ನ ಅವಸ್ಥೆ, ಸುಸುಪ್ತಿ. ಜಾಗೃತ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳಿದೆ ಅಲ್ವಾ? 3 ಅವಸ್ಥೆಗಳಲ್ಲಿ ಒಂದು ಅವಸ್ಥೆ ನಿಮಗೆ ಗೊತ್ತಿದೆ, 2ನೇ ಅವಸ್ಥೆ ಸ್ವಪ್ನಾವಸ್ಥೆ ಗೊತ್ತಿದೆ. ಅಂದರೆ ಗಾಢಾಂಧಕಾರದಲ್ಲಿ ನಾವು ನಿದ್ದೆ ಮಾಡಿದಾಗ ನಿಮಗೇನೂ ಇಲ್ಲ, ನಂದು ಇಲ್ಲ, ನಾನು ಇಲ್ಲ, ನನ್ನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇಲ್ವಾ? ಅಂದರೆ ಎಲ್ಲ ಇರ್ತಾರೆ ಇಲ್ವಾ? ನಮ್ಗೆ ಕಾಣೋದಿಲ್ಲ. ಅದೇ ರೀತಿಯಲ್ಲಿ ನೀವು ಸಾಧನೆ ಮಾಡಿದಾಗ ಸಹಸ್ರಾರದಲ್ಲಿ ಪ್ರಾಣ ತಗೊಂಡೋಗಿ ನಿಲ್ಲಿಸಿ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಆವಾಗ ನಿಮಗೆ ಯಾವುದು ಕಾಣೋದಿಲ್ಲ, ನೀನೊಬ್ಬನೇ ಆಗಿರ್ತೀಯ. ಆವಾಗ ನೀನೇ ಬ್ರಹ್ಮ. ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. 4 ವೇದಗಳಿಂದ 4 ಅದರಲ್ಲಿ ಶೋಧನೆ ಮಾಡಿ, ಯಾಕಂದರೆ 4 ವೇದಗಳನ್ನು ಓದೋ ಶಕ್ತಿ ನಮಗಿಲ್ಲ, ಆಯುಷು ನಮಗಿಲ್ಲ, ನಮ್ಮ ಕೈಲಿ ಆಗೋದೂ ಇಲ್ಲ. ಅದಕ್ಕೆ ಅವರೆಲ್ಲ ಮಹಾತ್ಮರು ಕಂಡುಕೊಂಡು ಅವರೇ ನಮಗೆ ಈಸಿಯಾಗಿ, ಈಗ ಪತ್ರಿಜಿ ಮಹರ್ಷಿ ಯಾಗ ನಮಗೆ ಧ್ಯಾನ ಹೇಳ್ಕೊಟ್ಟಿದ್ದರು, ಅದೇ ರೀತಿಯಲ್ಲಿ ಅವರು 4 ವೇದಗಳನ್ನು ಅಧ್ಯಯನ ಮಾಡಿ, ಇದು ಮಾನವನ ಜನ್ಮ ಬಹಳ ಆಯುಷ್ ಕಡಿಮೆ ಇದೆ, ಇದರಲ್ಲಿ ಅಷ್ಟು ಗ್ರಂಥಗಳು ಉಪನಿಷತ್ತುಗಳೆಲ್ಲ ಓದಲಿಕ್ಕೆ ಆಗೋದಿಲ್ಲ ಅಂತ ಅವರೇ ಅದನ್ನೆಲ್ಲ ಕಡಿದು ಬೆಣ್ಣೆ ತೆಗೆದು ನಮಗೆ ತುಪ್ಪ ಮಾಡಿಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಒಂದೊಂದು ವೇದ ಏನು ಹೇಳ್ತದೆ ಅಂದರೆ ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ ಅಂತ 4 ವೇದಗಳು 4 ಹೇಳ್ಬಿಟ್ಟಿದೆ. ಯಾವಾಗ ನೀವು ಸುಸುಪ್ತಿ ಸ್ಥಿತಿಯಲ್ಲಿ ಇರ್ತದೋ ಆವಾಗ ನೀನು ಬಿಟ್ಟರೆ ಯಾರೂ ಇಲ್ಲ. ಇದನ್ನೇ ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದಂ ಬ್ರಹ್ಮ. ಕಲಿಯುಗದಲ್ಲಿ ಇರೋದಲ್ಲ ಬ್ರಹ್ಮವೇ, ಸರ್ವಂ ಕಲ್ವಿದಂ ಬ್ರಹ್ಮ. ಇದನ್ನು ಸಾಧನೆ ಮಾಡಬೇಕು ನಾವು. ಇದನ್ನು ಸಾಧನೆ ಮಾಡಿದಾಗ ನೀನೇ ಭಗವಂತ ಅಂತ ಗೊತ್ತಾಗುತ್ತೆ ಅಲ್ವಾ? ಇದರಲ್ಲಿ ಈ ಸಾಧನೆ ಮಾಡೋಕ್ಕೆ ಎಷ್ಟೋ ಜನ ತಯಾರಿದ್ದೀರಿ? ಹೆಣ್ಣು ಗಂಡು ಭೇದ ಇಲ್ಲದೆ ಮಾಡ್ಬೋದು. ಎಷ್ಟಲ್ಲಿ ತಯಾರಿದ್ದೀರಿ ಮಾಡಲಿಕ್ಕೆ? ಆಲ್ರೆಡಿ ಭಗವಂತನೇ ನೀವು. ಅಂದರೆ ನೀವು ಭಗವಂತ ಅಂತ ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಅಷ್ಟೇ. ಇದು ಮಾಡಿದಾಗ ಭಗವಂತ ಆಗ್ತೀರ. ಆ ಸ್ಥಿತಿಗೆ ಹೋಗ್ಬೇಕಂದ್ರೆ ಇದು ಸಾಧನೆ ಮಾಡಬೇಕು. ಯಾಕಂದರೆ ಧ್ಯಾನದಿಂದ ಫಲ ಇದೆ ಇಲ್ಲಂತಲ್ಲ. ಅಂದರೆ ಈ ಸಾಂಖ್ಯ ಯೋಗದಲ್ಲಿ ಈ ವಿಚಾರಗಳೆಲ್ಲ ಕಂಡುಬರ್ತದೆ. ಇವಾಗ ನಿಮಗೆ ಎಷ್ಟೋ ಸ್ವಲ್ಪ ನಾವೇನೇ ಹೇಳಿದ್ದಲ್ಲ, ಋಷಿಮುನಿಗಳು ಹೇಳಿರೋದು, ನಾವು ಪಾಠನೆ ಮಾಡಿದ್ದು ನಾವು ಹೇಳ್ತಾ ಇದ್ದೀವಿ. ಇವಾಗ ಮನಸ್ಸಿಲ್ಲಿದೆ, ಬುದ್ಧಿಯಲ್ಲಿದೆ ಅನ್ನೋದು ಸ್ವಲ್ಪ ನಮ್ಮೆಲ್ಲೋ ಇದ್ಕೊಂಡು ನಮ್ಗೆ ಗೊತ್ತಾಗಿರಲಿಲ್ಲ ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಮೂಡಿದೆಯಲ್ವಾ? ಹಾಗಾಗಿ ಈ ಸಾಧನೆ ಕೂಡ ಬಹಳ ಉನ್ನತ ಸ್ಥಿತಿಗೆ ನಿಮ್ಮನ್ನು
ಕೊಂಡೊಯ್ಯುವ ಸ್ಥಿತಿ ಇದು. ಇದನ್ನೇ ನಾವೊಂದು ಪಾಂಪ್ಲೆಟ್ ಕೂಡ ಮಾಡಿದ್ದೀವಿ, ಪರಿಪೂರ್ಣ ಬೋಧಿಯಿಂದ ಪರಮಾತ್ಮನ ಎಡೆಗೆ ಅಂತ ಒಂದು ಪಾಂಪ್ಲೆಟ್ ಕೂಡ ಮಾಡಿದ್ವಿ. ತದನಂತರ ಆ ಪಾಂಪ್ಲೆಟ್ ಕೂಡ ನಿಮ್ಮ ಕೈಯಲ್ಲಿ ಸಿಗ್ತದೆ, ಹಂಚ್ತಾರೆ. ಪರಿಪೂರ್ಣ ಬೋಧೆಯಿಂದ ಪರಮಾತ್ಮನ ಎಡೆಗೆ ಅಂತ. ಯಾವಾಗೂ ನಾವು ಪರಿಪೂರ್ಣ ಬೋಧೆಯನ್ನು ಪಡ್ಕೊಂಡಾಗ, ಅದನ್ನು ಅಭ್ಯಾಸ ಮಾಡಿದಾಗ ಪರಮಾತ್ಮನೆಡೆಗೆ ಶೀಘ್ರವಾಗಿ ಸೇರ್ತೀವಿ. ಈಗ ರೂಟ್ ಮ್ಯಾಪು ಕಳಿಸಿದ್ರು ನಮಗೆ ವಿರೂಪಾಕ್ಷ ಸರ್. ರೂಟ್ ಮ್ಯಾಪ್ ಇತ್ತು, ಹೇಗೋ ಡ್ರೈವಿಂಗ್ ಮಾಡಿಕೊಂಡು ತಲುಪಿಟ್ವಿ ಅಲ್ವಾ. ಸಾಂಖ್ಯಯೋಗದಲ್ಲಿ ಹಾಗೆ ನಮಗೆ ನಾನೇ ಪರಮಾತ್ಮ ಅನ್ನುವ ಒಂದು ಕಂಡುಕೊಳ್ಳಿಕ್ಕೆ ಒಂದು ಶಾಸ್ತ್ರ, ಅತ್ಯುದ್ದವಾದ ಅನೇಕ ಮಹಾತ್ಮರು, ಅನೇಕ ಜ್ಞಾನಿಗಳು, ಅನೇಕ ಋಷಿಗಳು ಎಲ್ಲರೂ ಕೂಡ ನಮಗೆ ತಾನೇ ಬ್ರಹ್ಮ, ತಾನೇ ಭಗವಂತ ಅನ್ನೋ ಒಂದು ಸಾಧನ ಮೂಲಕವಾಗೇ ನಾವು ಕಂಡುಕೊಳ್ಳುವಂಥ ಒಂದು ಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ. ಅದನ್ನು ಸಾಧನೆ ಮಾಡಿದಾಗ ಸಾಕ್ಷಾತ್ ನಾವೇ ಪರಬ್ರಹ್ಮ ಸ್ವರೂಪಿಯಾಗ್ತೀವಿ ಅಲ್ವಾ. ಇದನ್ನು ಇಚ್ಛೆಯಿರೋರು ಮಾಡ್ಬೋದು, ಇಲ್ಲ ಧ್ಯಾನನೇ ಮಾಡ್ಬೋದು, ತಮ್ಮ ಅನುಕೂಲ. ನಾವೇನು ಕಂಪಲ್ಲೇನಿಲ್ಲ. ವಿಷಯ ಇವತ್ತು ಸಬ್ಜೆಕ್ಟ್ ಇದಿತ್ತು, ಅದರ ಬಗ್ಗೆ ನಾನು ಹೇಳಿದ್ದೀನಿ. ಗೊಂದಲ ಬೇಡ. ಏನು ಸ್ವಾಮಿಗಳಿಗೆ ಹೀಗೆ ಹೇಳಿದ್ರು, ನಾವು ಧ್ಯಾನ ಮಾಡ್ತಿದ್ವಿ, ಅದನ್ನ ಮಾಡಬೇಕಾ ಇದನ್ನ ಮಾಡಬೇಕಾ ಅನ್ನೋ ಗೊಂದಲ ಪ್ರತಿಯೊಬ್ಬರಲ್ಲಿ ಇರ್ತದೆ. ಗೊಂದಲ ಬೇಡ. ಆಸಕ್ತಿ ಇರೋರು ಇವೇನು ಹಾದಿ ಮಾಡಿಕೊಂಡು ಇನ್ನೂ ಸ್ವಲ್ಪ, ಇವತ್ತೆಲ್ಲರೂ ಡಿಗ್ರಿ ಸ್ಟೂಡೆಂಟ್ಸೇ ಇಲ್ಲಿ ಬಂದಿರೋದು. ಇನ್ನು ಸ್ವಲ್ಪ PhD ಮಾಡಬೇಕು ಅಂದರೆ ನೋಡಿರಿ, ಎಲ್ಲ ಡಿಗ್ರಿ ಸ್ಟೂಡೆಂಟ್ ಕೂಡಲೇ ಅಮ್ಮವರೊಬ್ಬರು ಚಪ್ಪಾಳೆ ತಟ್ಟಿದ್ರು. ಮತ್ತು ಅವರಿಗೆ ನಿಮಗೆಲ್ಲ ಸರಿ ಒಂದು ಸರಿ ಚಪ್ಪಾಳೆ ತಟ್ಕೊಳ್ರಿ. ಅದು 24 ತತ್ವಗಳು ಎಲ್ಲಿರುತ್ತದೆ. 24 ತತ್ವ, 25ನೇ ತತ್ವ ಬಂದು ಜೀವಾತ್ಮ. 26ನೇ ತತ್ವವೇ ಪರಮಾತ್ಮ. ಜೀವಾತ್ಮ ಪರಮಾತ್ಮ ಸೇರುವುದೇ ಜೀವ ಬ್ರಹ್ಮೈಕ್ಯ ಅನ್ನೋದು ನಮ್ಮ ಗುರುಗಳು ಬರೆದಿರುವಂಥ ಗ್ರಂಥ. 24, 25ನೇ ತತ್ವ ನಾವು ತಿಳ್ಕೋಬೇಕು. 25, 26ಕ್ಕೆ ಹೋದಾಗ ನಾವು PhD ಮಾಡಿದ್ದೀವಿ ಅಂತ ಅರ್ಥ. ಹಾಗಾಗಿ ಇವತ್ತು ಈ ಒಂದು ಸಾಂಖ್ಯಯೋಗ ವಿಚಾರವನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ವಿರೂಪಾಕ್ಷ ಸರ್ಗೆ ಮತ್ತೊಮ್ಮೆ ನಾವೆಲ್ಲರೂ ಧನ್ಯವಾದಗಳನ್ನು ಹೇಳೋಣ. ಚಪ್ಪಾಳೆಯೊಂದಿಗೆ ಒಂದು ಆಧಾರ ಕೊಟ್ಟಿದ್ದಾರೆ. ಆ ಆಧಾರ ಪ್ರಕಾರವಾಗಿ ಈಗ ನಮಗೆ 4 ಒಂದು ಜಾತಿಗಳನ್ನು, ಧರ್ಮಗಳನ್ನು ವಿಂಗಡಣೆ ಮಾಡಿದ್ದಾರೆ ಅಲ್ವಾ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಭಾಗಗಳನ್ನು ಇದು ಮಾಡಿದ್ದಾರೆ. ಈ ಶರೀರದಲ್ಲಿ ಕೂಡ ಇಲ್ಲಿ ಕುತ್ತಿಗೆಯಿಂದ ಮೇಲೆಗೆ ಬ್ರಾಹ್ಮಣ, ಈ ತೋಳುಗಳು ಏನಿದೆ ಕೈಗಳು ಕ್ಷತ್ರಿಯ, ಈ ಹೊಟ್ಟೆ ಭಾಗ ಏನಿದೆಯೋ ವೈಶ್ಯ, ಹೊಟ್ಟೆ ಕೆಳಗೆ ಕಾಲು ಭಾಗ ಇದೆಯಲ್ಲ, ಕಾಲುಗಳ ಬಂದು ಶೂದ್ರ ಅಂತ. ಹೇಗೆ ನೀವು ಶೂದ್ರ, ಕ್ಷತ್ರಿಯ, ಬ್ರಾಹ್ಮಣ ಅಂತ ಹೇಳ್ತೀರಿ ಸ್ವಾಮೀಜಿ ಅಂದರೆ ಅದಕ್ಕೆ ಉದಾಹರಣೆ ಹೇಳಿದ್ದಾರೆ. ಹೀಗೆ ಬ್ರಹ್ಮಜ್ಞಾನವನ್ನು ಅರಿತವ ಬ್ರಾಹ್ಮಣ ಅಂದರೆ, ಈಗ ನೋಡ್ರಿ, ಕಣ್ಣು ನೋಡಬಲ್ಲದು, ಕಿವಿ ಕೇಳಬಲ್ಲದು, ಮೂಗು ಗಾಳಿ ಆಡಬಹುದು, ಶ್ವಾಸ ನಮ್ಮ ಅಂದರೆ ಸ್ಮೆಲ್ಲನ್ನು ಕಂಡುಹಿಡಿಯಬಹುದು, ಅದೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನು ನೋಡಲಿಕ್ಕೆ, ನಾಲಿಗೆ ರುಚಿ ನೋಡಬಹುದು. ಅಂದರೆ ಇಲ್ಲಿ ಜ್ಞಾನೇಂದ್ರಿಯಗಳಂತ ಹೇಳಿಬಿಟ್ಟಿದ್ದಾರೆ. ಆ ಜ್ಞಾನ ಇರೋದಕ್ಕೆ ಇಲ್ಲಿ ಎಲ್ಲ ಕೆಲಸ ನಡೀತಾ ಇರೋದಲ್ವಾ ತಲೆಯಲ್ಲಿ, ಅದಕ್ಕೆ ಬ್ರಾಹ್ಮಣ ಅಂತ. ಕ್ಷತ್ರಿಯ ಅನ್ನೋದಕ್ಕೆ ಉದಾಹರಣೆ, ಇವಾಗ ನೋಡ್ರಿ, ನಾವು ಯಾರನ್ನ ಹೊಡೆಯೋಕ್ಕೆ ಬಂದರು, ಯುದ್ಧ ಮಾಡೋಕ್ಕೆ ಬಂದರು, ನಾವೇನು ಮಾಡ್ತೀವಿ, ಕೈನ ಉಪಯೋಗಿಸ್ತೀವಿ ಅಲ್ವಾ. ಕ್ಷತ್ರಿಯ ಧರ್ಮ ಏನು, ರಕ್ಷಣೆ ಮಾಡ್ಕೊಳ್ಳೋದು ಅಲ್ವಾ. ಅದೇ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಏನು ಬೇಕು, ಶಕ್ತಿ ಬೇಕು ಅಲ್ಲ, ಕೈಗಳೇ ಬೇಕಲ್ವಾ. ಈಗ ನೇಮನೇನು ದುಡಿಬೇಕಂದ್ರೆ ಕೈಗಳೇ ಬೇಕಲ್ವಾ. ನಮ್ಮನ್ನು ರಕ್ಷಣೆ ಪೋಷಣೆ ಮಾಡ್ಕೋಬೇಕಂದ್ರೆ ಕೈಗಳೇ ಬೇಕು. ಅದಕ್ಕೆ ಕ್ಷತ್ರಿಯ ಅಂತ ಇದಕ್ಕೆ ಹೇಳಿದ್ರು ಅಲ್ವಾ. ನಾವು ಅದನ್ನೇ ಫಸ್ಟ್ ಉಪಯೋಗ ಮಾಡೋದು ಅಲ್ವಾ.
ಆಮೇಲೆ ವೈಶ್ಯ ಇದ್ದಾರೆ ಹೊಟ್ಟೆ ಭಾಗ. ಈಗ ನಾವು ತಿಂದ ಆಹಾರವನ್ನು ಎಲ್ಲ ರಸವಾಗಿ ಅದನ್ನು ಪ್ರತಿಯೊಂದು ನರನಾಡಿಗಳಲ್ಲಿ ಕಳಿಸುವಂಥದ್ದು ಕ್ಷತ್ರಿಯ ಧರ್ಮ. ಕ್ಷತ್ರಿಯನ ಏನು ಮಾಡ್ತಾನೆ, ಆ ಊರಿಂದ ಈ ಊರಿಂದ ಎಲ್ಲ ಸರಕು ಸಾಮಾನುಗಳೆಲ್ಲ ತಂದು ವಿಭಜನೆ ಮಾಡ್ತಾನೆ ಅಲ್ವಾ. ಅದೇ ರೀತಿಯಲ್ಲಿ ನಾವೇನೇ ತಿಂದಿರ್ತೀವೋ ಆ ಆಹಾರ ಪದಾರ್ಥಗಳನ್ನು ಜೀರ್ಣಕ್ರಿಯೆ ಮಾಡಿ ಅದನ್ನು ಯಾವ ಅಂಗಕ್ಕೆ ತರಿಸ್ಬೇಕು ಅದು ಮಾಡ್ತಾರೆ. ಅದಕ್ಕೆ ವೈಶ್ಯ ನೋಡು ಹಾಗೆ ಮರುವಾಯಿತು ವೈಶ್ಯ. ಆಮೇಲೆ ಮತ್ತೆ ಶೂದ್ರ ಅಂದರೆ ಈ ಶರೀರನಲ್ಲಿ ಯಾವುದು ಹೊತ್ಕೊಂಡಿದೆ, ಕಾಲುಗಳಲ್ವಾ. ಈ ಕಾಲುಗಳಿಂದನೇ ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಎಲ್ಲ ಬರ್ತಿರೋದು. ಇವತ್ತು ಶೂದ್ರರು ಅಂದರೆ ಅದು ಕಾರ್ಮಿಕ ಕುಲದಲ್ಲಿ ಆಗಿರ್ಬೋದು, ಇಲ್ಲ ವ್ಯವಸಾಯಿಕ ಕುಲದಲ್ಲಿ ಆಗಿರ್ಬೋದು, ಎಲ್ಲರ ಏನೇನು ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಶೂದ್ರರು ಅಂತ ಹೇಳಿದ್ದಾರೆ. ಅದಕ್ಕೆ ಅವರಿಂದಲೇ ನಾವು ಬದುಕ್ತಾ ಇದ್ದೀವಿ. ಇವತ್ತು ಒಂದು ವ್ಯವಸಾಯ ಇಲ್ಲದೆ ನಾವು ಏನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಮೂಲಾಧಾರ ವ್ಯವಸಾಯವೇ ನಮಗೆ. ನೋಡ್ರಿ, ಇವತ್ತು ಭತ್ತ ಬೆಳಿಬೇಕು, ರಾಗಿ ಬೆಳಿಬೇಕು, ಜೋಳ ಬೆಳಿಬೇಕು, ಮೆಣಸಿನ್ಕಾಯಿ ಬೆಳಿಬೇಕು, ಎಲ್ಲ ದವಸ ಧಾನ್ಯಗಳಲ್ಲಿ ಯಾರು ಬೆಳೀತದೆ? ರೈತನ ಬೆಳೀತಾನೆ. ಅವನಿಗೆ ನಾವೇನಂತೀವಿ? ಶೂದ್ರ ಅಂತೀವಿ. ಯಾರು ಪೋಷಣೆ ಮಾಡ್ತಿರೋದು? ಶೂದ್ರನೇ. ಇವತ್ತು ಒಂದು ರೈತ ಕೈ ಕೊಟ್ಟು ಕೂತ್ಕೊಳ್ದೆ ಇಂಡಸ್ಟ್ರಿ ನಡೆಯಲ್ಲ. ಈಗ ನೋಡ್ರಿ, ಒಂದು ಫ್ಯಾಕ್ಟ್ರಿ ಇದೆ, ಗಾರ್ಮೆಂಟ್ಸ್ ಇದೆ, ಹತ್ತಿ ನೂಲು ಬೇಕು. ನೂಲು ಬೇಕಂದ್ರೆ ಯಾರು ಬೇಕು? ರೈತ ಬೇಕು. ಅನ್ನ ಬೇಕಂದ್ರೆ ಯಾರು ಬೇಕು? ಬೇಕ್ರಿ ಬೇಕಂದ್ರೆ ಯಾರು ಬೇಕು? ರೈತ ಬೇಕು. ಹೋಟ್ಲ್ ಬೇಕಂದ್ರೆ ಯಾರು ಬೇಕು? ರೈತ ಇಲ್ಲದ ಜೀವಿಯೇ ಬದುಕಲಿಕ್ಕೆ ಆಗೋದಿಲ್ಲ. 84 ಕೋಟಿ ಜೀವರಾಶಿಗಳಿಗೂ ಮೂಲ ರೈತನೇ. ಅದಕ್ಕೆ ಅವನಿಗೆ ಶೂದ್ರ ಅಂತ ಹೇಳಿದ್ರು. ಅದಕ್ಕೆ ಕಾಲು. ಇವತ್ತು ನಾವು ಗುರುಗಳು ಬಂದಿದ್ದೀರಿ, ನಮ್ಮ ತಲೆಗೆ ನಮಸ್ಕಾರ ಮಾಡ್ತೀರಾ, ಕಾಲಿಗೆ ನಮಸ್ಕಾರ ಮಾಡ್ತೀರಿ ನೀವು? ಕಾಲಿಗೆ ಅಂದರೆ ರೈತನಿಗೆ ನಮಸ್ಕಾರ ಮಾಡ್ತೀವಿ. ಅದು ಯಾವ ಭಾಗದಲ್ಲಿದ್ದಾನೆ? ಓಡಾಡಲಿಕ್ಕೆ ಎಲ್ಲನೂ ಹೊತ್ಕೊಂಡು ಎಲ್ಲ ಸರ್ವಿಸ್ ಯಾರು ಮಾಡ್ತಿದ್ದಾರೆ? ಕಾಲುಗಳು ಮಾಡ್ತಿದ್ದಾವೆ. ಅದಕ್ಕೆ ಶೂದ್ರ ಅಂತ ಕರೀತೀವಿ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್. ಗೊತ್ತಿಲ್ಲ ನಮಗೆ ಈ ವಿಷಯ, ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾವು ಕಾಲಗಳಿಗೆ ನಮಸ್ಕಾರ ಮಾಡ್ತೀವಿ, ತಲೆಗೆ ಯಾವತ್ತೂ ನಮಸ್ಕಾರ ಮಾಡೋಲ್ಲ. ಬ್ರಹ್ಮಜ್ಞಾನಿ ಆದ್ರೇನು ಕಾಲಿಗೆ ನಮಸ್ಕಾರ ಮಾಡ್ತೀವಿ, ಹೌದಲ್ವಾ? ಅದಕ್ಕಾಗಿ ನಾವು ನಮ್ಮ ಒಂದು ಸಂಸ್ಥಾನದಲ್ಲಿ ಈ ಜಾತಿ ಮತಗಳಿಲ್ಲ, ಜಾತಿ ಪಂಥಗಳಿಲ್ಲ. ನಾನು ಕೇಳಿದ್ರೆ ಕೂಡ ನಾನು 4 ಜಾತಿಯನ್ನು ಅಂತ ಹೇಳ್ತೀನಿ. ನಾನು ಯಾವ ಜಾತಿ ಅಂತ ಕೇಳ್ತಾರೆ ಕೆಲವರು ಉತ್ತರ ಕೊಡ್ತೀನಿ, ಕೆಲವರು ಕೊಡೋದಿಲ್ಲ. ಕೆಲವರು ಗೋತ್ರ ಕೇಳ್ತಾರೆ, ನಮ್ಮ ಸಜ್ಜನಾನ ಗೋತ್ರ ಅಂತ ಕೇಳ್ತೀವಿ. ಕೆಲವರಿಗೆ ನಾನು ಬ್ರಹ್ಮಕುಲ ಅಂತ ಹೇಳ್ತೀನಿ, ಕೆಲವರಿಗೆ 4 ಜಾತಿಯನ್ನಪ್ಪ ನಾನು ಅಂತ ಹೇಳ್ತೀನಿ. ಅವನು ನಾನು ಕೇಳೋದೇ ಇಲ್ಲ. ಮೊನ್ನೆ ಹೀಗೆ ಒಂದು ಪರ್ಯಟನೆ ಮಾಡ್ತಿದ್ದಾಗ ಬಂದು ನನ್ನ ಹತ್ರ ಎಲ್ಲೋ ಒಂದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದಾಗ ಬಂದು ಏನೇನೋ ಕೇಳಿದ ಪ್ರಶ್ನೆಗಳು. ಆತನ ಪ್ರಶ್ನೆಗೆ ಯಾವ ಕುಲದವ್ರು ಏನಂತ ಕೇಳಿದ್ರು. ನನಗೆ 4 ಕುಲದವನಪ್ಪ ನಾನು, ಯಾವ ಕುಲ ಅಂತ ಹೇಳಲಿ, ಯಾವ ಊರು ಅಂತ ಹೇಳಲಿ ಅಂತ ಅವನ ತಲೆಗೆ ಕೆರ್ಕೊಂಡು ಹೊಡೋದ. ಇಂಥ ಸಂದರ್ಭಗಳಲ್ಲಿ ಬಹಳ ಇರ್ತವೆ. ಹಾಗಾಗಿ ನಾವು ಎಲ್ಲರೂ ಕೂಡ ಕ್ಷತ್ರಿಯ ಧರ್ಮವೂ ಹೌದು, ಬ್ರಾಹ್ಮಣನೂ ಹೌದು, ಶೂದ್ರನೂ ಹೌದು, ವೈಶ್ಯನೂ ಹೌದು. ಇವು 4 ಇದ್ರೇ ದೇಹ. ಅದರಿಂದ ಯಾರೂ ಏನು ಕಡಿಮೆ ಇಲ್ಲ. ಅದನ್ನೇ ನಾನು ಹೆಚ್ಚು ನೀನು ಹೆಚ್ಚು ಅಂತ ಕುಲವನ್ನು ನಾವು ಮುಂದೆ ಇಟ್ಕೊಂಡು ಯಾವತ್ತೂ ಬದುಕೋದು ಬಾಳೋದು ಬಿಡಬೇಕು. ನಾವು ಬ್ರಹ್ಮಜ್ಞಾನಿಗಳು, ಬ್ರಹ್ಮವನ್ನೇ ನೋಡಬೇಕು. ಪ್ರತಿಯೊಬ್ಬ ರೂಪದಲ್ಲಿ ನಾವು ಬ್ರಹ್ಮ ಸ್ವರೂಪವನ್ನೇ ಕಾಣಬೇಕು. ವಿನಃ ಅವ್ರ ಕುಲ ಆಗಲಿ, ಅವ್ರ ವ್ಯಕ್ತಿತ್ವಲ್ಲೇ ಆಗಲಿ ನಮ್ಮ ಕೆಲಸ ಇಲ್ಲ. ನಾವು ಕಾಣೋ ದೃಷ್ಟಿ, ನಾವು ನೋಡೋ ನೋಟ, ನಾವು ನಡೆಯೋ ನಡೆ ಚೆನ್ನಾಗಿರಬೇಕು. ಅದನ್ನೇ ಯಮನಿಯಮಗಳಲ್ಲಿ ಕೂಡ ಆದಿ ಪತಂಜಲಿ ಮಹರ್ಷಿಗಳು ಕೂಡ ಹೇಳಿದ್ದಾರೆ. ಬೇಸಿಕ್ ಯಮನಿಯಮಗಳು ಕೂಡ ನಮ್ಗೆ ತುಂಬ ಅವಶ್ಯಕತೆ ಇದೆ. ಅದೇ ನಮಗೆ ಇವಾಗ LKG UKGಗೆ ಹೇಗೆ ಬೊಮ್ಮೆಗಳು ಕೊಟ್ಟು ಅದೆಲ್ಲ ತೋರಿಸಿ ಪಾಠ ಹೇಳ್ಕೊಡ್ತಾರೋ ಟೀಚರ್ಸು, ಅದೇ ರೀತಿಯಾಗಿ
ನಮಗೆ ಕೂಡ ಯಮ ನಿಯಮಗಳು ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನೀವು ಬೇಕಾದರೂ ಈ ಗ್ರಂಥವನ್ನು ತಗೊಂಡ್ರೆ ಇದೆಲ್ಲ ನಾವೇನೇನು ಹೇಳಿರ್ತೀವೋ ಈ ಗ್ರಂಥದಲ್ಲಿ ಇದೆ. ಅಲ್ಲ, ನಮ್ಮ ಗ್ರಂಥನೇ ತಗೋಬೇಕಾ ಅನ್ನೋದೇನಿಲ್ಲ, ಬೇರೆ ಕೂಡ ತಗೊಂಡು ಓದ್ಬೋದು. ಕೆಲವರು ಅದನ್ನು ಕೇಳ್ತಾರೆ, ಯಾಕೆ ಸ್ವಾಮೀಜಿ ಇದನ್ನೇ ನಾವು ಓದಬೇಕಾ? ಅದು ಏನೂ ಇಲ್ಲ, ನಾವು ರಿಸ್ಟ್ರಿಕ್ಷನ್ನು ಬೇಕಾದ ವಿಷಯ ತುಂಬ ಇದೆ. ಇದನ್ನು ತಗೊಂಡು ಒಂದು ಸಾರಿ ನೀವು ಓದಿ ನೀವೆಲ್ಲ ಸ್ವಯಂವಾಗಿ ಅನುಭವವನ್ನು ಕೂಡ ಪಡಿಬೋದು. ಹಾಗಾಗಿ ನನ್ನ ಈ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವಿರೂಪಾಕ್ಷರಿಗೆ, ಈ ಪಿರಮಿಡ್ ಸಂಸ್ಥೆಗೆ ನಾನು ಧನ್ಯವಾದನೆ ಹೇಳ್ತಾ, ಸರ್ವೇ ಜನೋ ಸುಖಿನೋ ಅಂತ ಹೇಳ್ತಾ, ಲೋಕ ಸಮಸ್ತ ಸನ್ಮಂಗಳಾಗಿ ಭವಂತು ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ವಿರಾಮಗೊಳಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಓಂ ತತ್ಸತ್. ಪರಬ್ರಹ್ಮಣ್ಯ ನಮಃ. ನಾವು ಇಷ್ಟೊತ್ತು ವಿಚಾರ ಮಾತಾಡಿದ್ವಿ, ಧ್ಯಾನ ಬಗ್ಗೆ ಮಾತಾಡಿದ್ವಿ. ಆ ಧ್ಯಾನ ಮಾಡಲಿಕ್ಕೆ ಅನ್ನಂ ಜಲಂ ಸುಭಾಷಿತಂ ಅಂತ ಹೇಳಿದ್ದಾರೆ. ಈಗ ನಮ್ಮ ಪತ್ರಿಜಿಯವರು ಸಿದ್ಧಾಂತವೇ ಅದು. ಅನ್ನ ಇಕ್ತಾರೆ, ಧ್ಯಾನ ಹೇಳ್ಕೊಡ್ತಾರೆ. ಫಸ್ಟು ಬಂದು ಅನ್ನವೇ ಶರೀರಕ್ಕೆ ಆಧಾರ, ಅದಕ್ಕೆ ಅನ್ನಂ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಇವತ್ತು ನಿಮ್ಮೆಲ್ಲರಿಗೂ ನಮಗೂ ಎಲ್ಲರಿಗೂ ಸೇರಿಸಿ ಅನ್ನ ಸಂತರ್ಪವನ್ನು ಪ್ರಸಾದವನ್ನು ಏರ್ಪಡಿಸಿದಂಥ ದೇವರಾಜ ಅರಸು ಮತ್ತು ಕುಟುಂಬದವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳೋಣ ಚಪ್ಪಾಳೊಂದಿಗೆ. ಅನ್ನದಾನ ಮೂಲಕನ ಅನ್ನದಾನಮು ಗೊಪ್ಪ ಅಂತ ತೆಲುಗಿನಲ್ಲಿ ಹೇಳ್ತಾರೆ. ಅಂತೂ ಗೊಪ್ಪ ದಾನ ಅವರು ಮಾಡಿದರೆ ಅವರ ಕುಟುಂಬಕ್ಕೆ ಆ ಭಗವಂತ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀವಿ. ಓಂ ತತ್ಸತ್. ಶ್ರೀ ಪರಬ್ರಹ್ಮಣ್ಯ ನಮಃ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.